ವಿದ್ಯಾರ್ಥಿಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ. ಇವಾಗ ನೀಟ್ ರಿಸಲ್ಟ್‌ಗೆ ವೆಯ್ಟ್ ಮಾಡ್ತಿದ್ವಿ ಇಷ್ಟು ದಿನ. ನೀಟ್ ರಿಸಲ್ಟ್ ಕೂಡ ಬಂದಾಯ್ತು. ಹಾಗಾದ್ರೆ ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಕೌನ್ಸೆಲಿಂಗ್ ಏನಕ್ಕೆ ಇನ್ನೂ ಸ್ಟಾರ್ಟ್ ಆಗಿಲ್ಲ? ಯಾವಾಗ ಸ್ಟಾರ್ಟ್ ಆಗ್ಬೋದು? ಇದ್ರ ಬಗ್ಗೆ ಈ ರೀತಿ ನಿಮ್ಗೇನಾದ್ರೂ ಡೌಟ್ಸ್‌ಗಳಿದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ವಿಡಿಯೋ ನೀಟ್ ಕೌನ್ಸೆಲಿಂಗ್ ಯಾರು ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ ನೀಟ್ ಸ್ಕೋರ್ ಏನಾದರೂ ಬಿಲೋ 300 ಬಂದಿದೆ ಅಂದ್ರೆ ನಿಮ್ಗೆ ಆಗ್ಲೇ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ ಯಾವುದೇ ತರದ ಒಂದು ಗೌರ್ಮೆಂಟ್ ಸೀಟ್ ಸಿಗಲ್ಲ MBBS ಅಂತ. ನೀವು ಎಲ್ಲರೂ ಕೂಡ ಲಾಂಗ್ ಟರ್ಮ್ ಆಗ್ಲೇ ಪ್ಲಾನ್ ಮಾಡ್ತಾ ಇರಾ. ನೀವೇನಾದ್ರೂ ಬೆಸ್ಟ್ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ನ ಹುಡುಕ್ತಾ ಇರಾ ಅಂದ್ರೆ ಇನ್ಸ್ಪೈರ್ ನೀಟ್ ಅಕಾಡೆಮಿ ಇದೆ. ಇಲ್ಲಿ ನೋಡ್ಬೋದು ಆಗ್ಲೇ ಪ್ರೀವಿಯಸ್ ಇಯರ್ ಯಾರು ಇರುತ್ತೆ ನೀಟ್ ಕೋಚಿಂಗ್ ತಗೊಂಡ್ರೆ ಆ ಸ್ಟೂಡೆಂಟ್ಸ್ ಆಗ್ಲೇ MBBS ನ ಸ್ಟಡಿ ಮಾಡ್ತಾ ಇದ್ದಾರೆ. ಮತ್ತೆ ಈ ವರ್ಷ 10ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ 500+ ಸ್ಕೋರ್ ಮಾಡಿದ್ದಾರೆ. 28ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ 450+ ಸ್ಕೋರ್ ಮಾಡಿದ್ದಾರೆ. 52ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ 400+ ನ ಸ್ಕೋರ್ ಮಾಡಿದ್ದಾರೆ. ನೀವೇನಾದ್ರೂ ಬೆಸ್ಟ್ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ನೋಡ್ತಾ ಇಲ್ಲ ಅಂದ್ರೆ ಇನ್ಸ್ಪೈರ್ ನೀಟ್ ಅಕಾಡೆಮಿನ ಒಂದ್ಸಲಿ ಟ್ರೈ ಮಾಡಬಹುದಾಗಿರುತ್ತೆ. ಹಾಸ್ಟೆಲ್ ಫೆಸಿಲಿಟೀಸ್ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಈ ಒಂದು ನಂಬರ್ಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಆಗಿ. ಯಾಕೆಂದ್ರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಇರುತ್ತೆ. ಬ್ಯಾಚ್ಗಳೆಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ಬೇಗ ಕಾಲ್ ಮಾಡ್ಬಿಟ್ಟು ನೀವು ಎನ್ರೋಲ್ ಆಗಬಹುದಾಗಿರುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ನಿಮ್ದೆಲ್ಲಾರ್ದು ಕೂಡ ನೀಟ್ ರಿಸಲ್ಟ್ ಬಂದಿದೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ನೆಕ್ಸ್ಟ್ ಪ್ರೋಸೆಸ್ ಏನು, ಕೌನ್ಸೆಲಿಂಗ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಕರ್ನಾಟಕದಲ್ಲಿ ಅನ್ನೋದೇ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ. ಇಲ್ಲಿ ನೋಡಿ ಅಡ್ಮಿಷನ್ ಟ್ಯಾಬ್ ಕೆಳಗಡೆ ಇಲ್ಲಿ UG CET 2020-25 ಅಂತ ಇದೆಯಲ್ಲ, ಇದೇ ರೀತಿ ಏನಾಗುತ್ತೆ ಅಂದ್ರೆ UG NEET 2020-25 ಅಂತ ಬರುತ್ತೆ. ಓಕೆನಾ? ಅವಾಗ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ನೀಟ್ ಕೌನ್ಸೆಲಿಂಗ್ ಸ್ಟಾರ್ಟ್ ಆಗಿದೆ, ಪ್ರೋಸೆಸ್ ಎಲ್ಲ ಕೂಡ ಓಪನ್ ಆಗಿದೆ ಅಂತ ಅರ್ಥ. ಸರಿನಾ? ಮತ್ತೆ ಇಲ್ಲಿ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಇದೆ. ಸರಿನಾ? ಈ ಒಂದು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಏನಿದೆಯಲ್ಲ ಅದು ಯಾವಾಗ ನಡಿಬೇಕು, ಆಲ್ ಇಂಡಿಯಾ ಕೌನ್ಸಿಲಿಂಗ್ MCC ಇದೆಯಲ್ಲ ಅದು ಯಾವಾಗ ನಡಿಬೇಕು ಅನ್ನೋದನ್ನ ಇವರು ಕಂಟ್ರೋಲ್ ಮಾಡ್ತಾರೆ. ಇವರು ನಮಗೆ ಕಂಪ್ಲೀಟ್ ಆಗಿ ಒಂದು ಶೆಡ್ಯೂಲ್ ನ ಕೊಡ್ತಾರೆ. ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ನೀವು ನಡೆಸಬೇಕಾಗುತ್ತೆ, ಮತ್ತೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ MCC ಯಾವಾಗ ನಡೆಸಬೇಕಾಗುತ್ತೆ ಅಂತ. ಅದ್ರ ಪ್ರಕಾರ ಎಲ್ಲಾ ಸ್ಟೇಟ್ಗಳು ಮತ್ತೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಕಮಿಟಿ ಅವರು ಕೌನ್ಸಿಲಿಂಗ್ ನ ಮಾಡ್ತಾ ಹೋಗ್ತಾರೆ. ಇದುವರೆಗೂ ಕೂಡ ನಮಗೆ ಇವರಿಂದ ಯಾವುದೇ ತರದ ನೋಟಿಫಿಕೇಶನ್ ಮತ್ತೆ ಅಪ್ಡೇಟ್ ಬಂದಿಲ್ಲ. ನೀವು ಇದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಸರಿನಾ? ಇಲ್ಲಿ ನೋಡಿ MCC ಕೌನ್ಸಿಲಿಂಗ್ ಅಂತ ಇದೆ ನೋಡಿ, ಇದು ಆಲ್ ಇಂಡಿಯಾ ಕೌನ್ಸಿಲಿಂಗ್. ಅಂದ್ರೆ ನೀವು ಏನಾದ್ರೂ ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ರಿಜಿಸ್ಟರ್ ನ ಮಾಡ್ಕೋತೀರಾ. ಮತ್ತೆ ಇದ್ರಲ್ಲಿ ಸರ್ಟೈನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಕೌನ್ಸಿಲಿಂಗ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ನೀವು ಕರ್ನಾಟಕದಲ್ಲಿ ಇರುವಂತ ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಇಲ್ಲಿ ವೆಬ್ಸೈಟ್ ಇವನ್ನೇನ್ ನೋಡ್ತಾ ಇರಲ್ಲ, ಇದು ಕರ್ನಾಟಕ ಕೌನ್ಸಿಲಿಂಗ್ ಆಗಿರುತ್ತೆ. ನೀವು ಕರ್ನಾಟಕದಲ್ಲಿ ಇರುವಂತ ಮೆಡಿಕಲ್ ಕಾಲೇಜ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಬಹುದು ಮತ್ತೆ ಕೌನ್ಸಿಲಿಂಗ್ ನ ನೀವು ಅಟೆಂಡ್ ಮಾಡಬಹುದಾಗಿರುತ್ತೆ. ಸರಿನಾ? ಹಾಗಾದ್ರೆ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಏನ್ ಎಕ್ಸ್ಪೆಕ್ಟೆಡ್ ಡೇಟ್ಸ್ ಇದೆ, ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇಲ್ಲಿ ನೋಡಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಫಸ್ಟ್ ರೌಂಡ್ ನಡಿಬೇಕಾಗುತ್ತೆ. ಫಸ್ಟ್ ರೌಂಡ್ ನಡೆದು ಅದು ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಮಾತ್ರ ನಿಮಗೆ ಕರ್ನಾಟಕದಲ್ಲಿ ಆಪ್ಷನ್ ಎಂಟ್ರಿ ಮಾಡಕ್ ಸಾಧ್ಯ. ಸ್ಟೇಟ್ ಕೌನ್ಸಿಲಿಂಗ್ಗಳು ಮತ್ತೆ ಬೇರೆ ಸ್ಟೇಟ್ಗಳು ಕೂಡ. ಸರಿನಾ? ಅದರಿಂದ ಇವಾಗ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಬಂದ್ಬಿಟ್ಟು ಈ ತಿಂಗಳು ಕೊನೆ ಅಷ್ಟರಲ್ಲಿ ಸ್ಟಾರ್ಟ್ ಆಗ್ಬೋದು ಎಕ್ಸ್ಪೆಕ್ಟೆಡ್ ಇದು. ಮತ್ತೆ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ನಿಮ್ಗೆ ಜುಲೈ 15ನೇ ತಾರೀಕು ಆದ್ಮೇಲೆ ಸ್ಟಾರ್ಟ್ ಆಗ್ಬೋದು. ಸರಿನಾ? ಮತ್ತೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಏನಿದೆಯಲ್ಲ ಈ ಒಂದು ಕೌನ್ಸಿಲಿಂಗು ಜುಲೈ ಫಸ್ಟ್ ವೀಕ್ ಅಲ್ಲಿ ಸ್ಟಾರ್ಟ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೆಡ್ ಡೇಟ್ ಇದೆ. ಅದು ಶೆಡ್ಯೂಲ್ ನ ಇವಾಗ NMC ಅವರು ರಿಲೀಸ್ ಮಾಡಬೇಕು. ನಾವು ಅಲ್ಲಿವರೆಗೂ ಕೂಡ ವೇಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಅವರು ರಿಲೀಸ್ ಮಾಡಿದ ತಕ್ಷಣ ಶೆಡ್ಯೂಲ್ ನಮ್ಗೆ ಗೊತ್ತಾಗುತ್ತೆ. ಇವಾಗ ಫಸ್ಟ್ ರೌಂಡ್ ಆಫ್ ದ ಕೌನ್ಸಿಲಿಂಗ್ ಯಾವಾಗ ನಡೆಯುತ್ತೆ, ಸೆಕೆಂಡ್ ರೌಂಡ್ ಯಾವಾಗ ನಡೆಯುತ್ತೆ, ಥರ್ಡ್ ರೌಂಡ್ ಯಾವಾಗ ನಡೆಯುತ್ತೆ ಅನ್ನೋದು ಕಂಪ್ಲೀಟ್ ನಮಗೆ ಒಂದು ಐಡಿಯಾನ ಅವರು ಕೊಡ್ತಾರೆ. ಕಂಪ್ಲೀಟ್ ಶೆಡ್ಯೂಲ್ ಕೂಡ ರಿಲೀಸ್ ಮಾಡ್ತಾರೆ. ಮತ್ತೆ ಕರ್ನಾಟಕದಲ್ಲಿ ನೀವೇನಾದ್ರೂ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ಬೇಕಂದ್ರೆ ಫಸ್ಟ್ ನೀವೊಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ನೀಟ್ ರೋಲ್ ನಂಬರ್ ನ ಎಂಟರ್ ಮಾಡಿ. ಸರಿನಾ? ಅದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಎಲ್ಲ ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ನೀವು ಆ ಒಂದು ಪ್ರೊಸೆಸ್ ಸ್ಕಿಪ್ ಮಾಡ್ತು ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಕೌನ್ಸಿಲಿಂಗ್ ನೇ ಅಟೆಂಡ್ ಮಾಡಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ಏನು ಲಿಂಕ್ ಆಕ್ಟಿವೇಟ್ ಆಗಿಲ್ಲ, ಸ್ವಲ್ಪ ದಿನ ವೇಟ್ ಮಾಡಬೇಕು. ಅದು ನೀವು ತುಂಬಾನೇ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಆ ಒಂದು ಲಿಂಕ್ ಆಕ್ಟಿವೇಟ್ ಆದ್ಮೇಲೆ 3 to 5 days ಮ್ಯಾಕ್ಸಿಮಮ್ ಟೈಮ್ ಕೊಡ್ತಾರೆ. ಅಷ್ಟರೊಳಗಡೆ ನಾವು ರಿಜಿಸ್ಟರ್ ನ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಕರ್ನಾಟಕ ಕೌನ್ಸಿಲಿಂಗ್ ಅಲ್ಲಿ. ಸರಿನಾ? ಮತ್ತೆ ನಿಮ್ಗೆ ಏನಾದ್ರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕಾಗಿದೆ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇಂದ ಹಿಡಿದು ಅಂಟಿಲ್ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಅಂತ ಅಂದ್ರೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಎನ್ರೋಲ್ ಆಗ್ಬೋದಾಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ, ಯಾರಿಗೆ ನೀಡ್ ಇರುತ್ತೆ ಅವರು ಕಾಂಟ್ಯಾಕ್ಟ್ ಮಾಡಿ ಎನ್ರೋಲ್ ಆಗಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಮಾಹಿತಿ ಸಿಗ್ಲಿ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.